ಸ್ನೇಹಿತರೆ, ಈ ಮೂವಿಯ ಹೀರೋ ತುಂಬಾ ವರ್ಷಗಳಿಂದ ಸತ್ತೋಗಿರುವಂತ ಅವನ ತಾಯಿನ ಉಳಿಸ್ಕೊಳ್ಳೋದಕ್ಕೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಪಾಸ್ಟಿಗೆ ಬರ್ತಾನೆ. ಆದ್ರೆ ಅವನ ತಾಯಿನ ಉಳಿಸ್ಕೊಳ್ಳೋದಕ್ಕೆ ಈ ಪ್ರಕೃತಿ ಬಿಡುತ್ತಾ ಇಲ್ವಾ ಅನ್ನೋದನ್ನ ನೀವೇನಾದ್ರೂ ತಿಳ್ಕೋಬೇಕು ಅಂದ್ರೆ ಈ ಮೂವಿನ ಕೊನೆ ತನಕ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವ ಮೂವಿ ದ ಫ್ಲಾಶ್ ಅಂತ. ಖಂಡಿತವಾಗ್ಲೂ ಈ ಮೂವಿ ತುಂಬಾನೇ ಅದ್ಭುತವಾದ ಸೂಪರ್ ಅಡ್ವೆಂಚರ್ ಡಿಸಾಸ್ಟರ್ ಮೂವಿ ಅಂತಾನೆ ಹೇಳ್ಬಹುದು. ಅದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ಈ ಕಥೆಯ ಹೀರೋ ಆದ ಎಲೆನ್ ತೋರಿಸ್ತಾರೆ. ಅವನಿಗೆ ಆಫೀಸಿಗೆ ಲೇಟ್ ಆಗಿರೋದ್ರಿಂದ ಅವನು ಸ್ಯಾಂಡ್ವಿಚ್ ತಗೊಳ್ಳೋದಕ್ಕೆ ಅಂತ ಒಂದು ರೆಸ್ಟೋರೆಂಟ್ ಬಂದಿರ್ತಾನೆ. ಅವಾಗ ಅವನಿಗೆ ಆಲ್ಫ್ರೆಡ್ ಕಾಲ್ ಮಾಡಿ ಗೌತಮ್ ಜನರಲ್ ಹಾಸ್ಪಿಟಲ್ ನಲ್ಲಿ ಕಳ್ತನ ಆಗಿದೆ, ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿದೆ ಅಂತ ಹೇಳ್ತಾರೆ. ಅದಕ್ಕೆ ಎಲೆನ್, ನನಗೆ ಆಫೀಸಿಗೆ ಲೇಟ್ ಆಗಿದೆ, ಈ ವಿಷಯನ ನೀವು ಸೂಪರ್ ಮ್ಯಾನಿಗೆ ತಿಳಿಸಿ, ಇಲ್ಲ ಅಂದ್ರೆ ಡಯಾನಾಗೆ ಹೇಳಿ ಅಂತ ಹೇಳ್ತಾನೆ. ಅವಾಗ ಆಲ್ಫ್ರೆಡ್, ಸೂಪರ್ ಮ್ಯಾನ್ ಇವಾಗಲೇ ಬಿಸಿ ಇದ್ದಾನೆ, ಡಯಾನಾ ಫೋನ್ ತೆಗಿತಿಲ್ಲ ಅಂತ ಹೇಳ್ತಾರೆ. ಅದರಿಂದ ಎಲೆನ್ಗೆ ಬೇರೆ ವಿಧಿ ಇಲ್ಲದೆ ಅವನು ರೆಸ್ಟೋರೆಂಟ್ ನ ಬಾತ್ರೂಮ್ ಹೋಗಿ ಫ್ಲಾಶ್ ಮ್ಯಾನ್ ಆಗಿ ಕನ್ವರ್ಟ್ ಆಗಿ ಸೂಪರ್ ಸ್ಪೀಡ್ ನಲ್ಲಿ ಹಾಸ್ಪಿಟಲ್ ಕಡೆ ಹೋಗ್ತಿರ್ತಾನೆ. ಅವನ ಸ್ಪೀಡ್ ಹೇಗಿರುತ್ತೆ ಅಂದ್ರೆ ಕೇವಲ ಕೆಲವೇ ಸೆಕೆಂಡ್ ಗಳಲ್ಲಿ ಅವನು ಗೌತಮ್ ಜನರಲ್ ಹಾಸ್ಪಿಟಲ್ ಹತ್ರ ಬಂದ್ಬಿಡ್ತಾನೆ. ಅಷ್ಟರಲ್ಲಿ ಆ ಹಾಸ್ಪಿಟಲ್ ಮುಂದ್ಗಡೆ ಇದ್ದಂತ ಭೂಮಿ ಇದ್ದಕ್ಕಿದ್ದಾಗೆ ಕುಸ್ತು ಕೆಳಗಡೆ ಬಿದ್ದೋಗ್ತಿರುತ್ತೆ. ಅವಾಗ ಆಂಬುಲೆನ್ಸ್ ಡ್ರೈವರ್ ಒಬ್ರು ಕೆಳಗಡೆ ಬಿದ್ದೋಗ್ತಿರ್ತಾರೆ. ಅದನ್ನ ನೋಡಿದ ಫ್ಲಾಶ್ ಮ್ಯಾನ್ ಅವರನ್ನ ಹೇಗೋ ಬಚಾವ್ ಮಾಡಿ ಮೇಲ್ಗಡೆ ಹೇಳ್ಕೋತಾನೆ. ಅದೇ ಸಮಯದಲ್ಲಿ ಈ ಕಡೆ ಬ್ಯಾಟ್ ಮ್ಯಾನ್ ರೆಡಿಯಾಗಿ ಅವನ ಸ್ಪೇಸ್ ಶಿಪ್ ಇಂದ ಒಂದು ಅದ್ಭುತವಾದ ಬೈಕ್ ನ ತಗೊಂಡು ಕೆಳಗಡೆ ಇಳಿದು ಒಂದು ವಿಷಕಾರಿ ಆಂಟಿ ವೈರಸ್ ನ ತಗೊಂಡು ಹೋಗ್ತಿರುವಂತ ಗ್ಯಾಂಗ್ಸ್ಟರ್ ಗಳನ್ನ ಹಿಡಿಯೋದಕ್ಕೆ ಅವರ ಜೀಪ್ ನ ಚೇಸ್ ಮಾಡ್ತಿರ್ತಾನೆ. ಈ ಕಡೆ ಫ್ಲಾಶ್ ಮ್ಯಾನ್ ಜನಗಳನ್ನ ಕಾಪಾಡ್ತಿರ್ಬೇಕಾದ್ರೆ ಆಲ್ಫ್ರೆಡ್ ಅವನಿಗೆ ಗ್ಯಾಸ್ ಮತ್ತೆ ವಾಟರ್ ಪೈಪ್ ಗಳು ಹಾಸ್ಪಿಟಲ್ ಕೆಳಗಡೆ ಒಡೆದೋಗಿದಾವೆ, ಬೇಗ ಅವುಗಳನ್ನ ಸರಿ ಮಾಡು ಅಂತ ಹೇಳ್ತಾರೆ. ಅದರಿಂದ ಫ್ಲಾಶ್ ಮ್ಯಾನ್ ಹಾಸ್ಪಿಟಲ್ ಕೆಳಗಡೆ ಬಂದು ಪೈಪ್ ಗಳನ್ನೆಲ್ಲ ಸರಿ ಮಾಡ್ತಿರ್ತಾನೆ. ಈಗಿರ್ಬೇಕಾದ್ರೆ ಹಾಸ್ಪಿಟಲ್ ಟಾಪ್ ಫ್ಲೋರ್ ನಲ್ಲಿ ಚಿಲ್ಡ್ರನ್ಸ್ ವಾರ್ಡ್ ಇರುತ್ತೆ. ಅದರಲ್ಲಿ ಅವಾಗ ತಾನೇ ಹುಟ್ಟಿರುವಂತ ಮಕ್ಕಳುಗಳು ತುಂಬಾನೇ ಇರ್ತವೆ. ಇನ್ನೊಂದ್ ಕಡೆ ಬ್ಯಾಟ್ ಮ್ಯಾನ್ ಎಷ್ಟೇ ಸ್ಪೀಡ್ ನಲ್ಲಿ ಚೇಸ್ ಮಾಡ್ತಿದ್ರು ಕೂಡ ಅವನಿಗೆ ಗ್ಯಾಂಗ್ಸ್ಟರ್ ಗಳು ಸಿಗ್ತಾ ಇರೋದಿಲ್ಲ. ಅವನ ಜೊತೆ ಪೊಲೀಸ್ನವರು ಕೂಡ ಅವರನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆ ಸಮಯದಲ್ಲಿ ಆ ಗ್ಯಾಂಗ್ಸ್ಟರ್ ಗಳು ಪೊಲೀಸ್ ಕಾರ್ಗೆ ಶೂಟ್ ಮಾಡಿ ಅವರ ಕಾರನ್ನ ಧ್ವಂಸ ಮಾಡ್ಬಿಡ್ತಾರೆ. ಈ ಕಡೆ ಹಾಸ್ಪಿಟಲ್ ನ ಮೇನ್ ಪಿಲ್ಲರ್ ಬ್ರೇಕ್ ಆಗಿದ್ರಿಂದ ಇಡೀ ಹಾಸ್ಪಿಟಲ್ ಕೆಳಗಡೆ ಬೀಳ್ತಿರುತ್ತೆ. ಅದ್ರ ಜೊತೆ ಮೇಲ್ಗಡೆ ಫ್ಲೋರ್ ನಲ್ಲಿ ಇದ್ದಂತ ಮಕ್ಕಳುಗಳು ಕೂಡ ಕೆಳಗಡೆ ಬಿದ್ದೋಗ್ತಿರ್ತವೆ. ಅದನ್ನ ನೋಡಿದ ಫ್ಲಾಶ್ ಮ್ಯಾನ್ ಅವನ ಸೂಪರ್ ಸ್ಪೀಡ್ ನಲ್ಲಿ ಆ ಮಕ್ಕಳುಗಳನ್ನ ಕಾಪಾಡೋದಕ್ಕೆ ಅಂತ ಬರ್ತಿರ್ತಾನೆ. ಆದ್ರೆ ಅಷ್ಟರಲ್ಲಿ ಅವನ ಪವರ್ ಖಾಲಿಯಾಗಿ ಅದು ರೀಜನರೇಟ್ ಆಗೋದಕ್ಕೆ ಇನ್ನ 60 ಸೆಕೆಂಡ್ಸ್ ಬಾಕಿ ಇರುತ್ತೆ. ಅದರಿಂದ ಅವನು ಮಕ್ಕಳುಗಳ ಮೇಲ್ಗಡೆ ಬೀಳ್ತಿದ್ದಂತ ವಸ್ತುಗಳನ್ನ ದೂರ ಮಾಡಿ ಮಕ್ಕಳುಗಳನ್ನೆಲ್ಲ ಸಾಲ ಮಲಗಿಸ್ತಾ ಇರ್ತಾನೆ. ಅಷ್ಟರಲ್ಲಿ ಅವನ ಪವರ್ ರೀಜನರೇಟ್ ಆಗ್ಬಿಡುತ್ತೆ. ಅದರಿಂದ ಅವನು ಒಂದು ಸ್ಟ್ರೆಚರ್ ನ ತಗೊಂಡು ಕೆಳಗಡೆ ಬೀಳ್ತಿದ್ದಂತ ಮಕ್ಕಳುಗಳನ್ನೆಲ್ಲ ಒಂದೊಂದಾಗಿ ಆ ಸ್ಟ್ರೆಚರ್ ಮೇಲ್ಗಡೆ ಮಲಗಿಸಿ ಆ ಮಕ್ಕಳು ಜೊತೆ ಬೀಳ್ತಿದ್ದಂತ ನರ್ಸ್ ಮತ್ತೆ ನಾಯಿನೂ ಕೂಡ ಇಟ್ಕೊಂಡು ಸೇಫ್ ಆದ ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಅವನ ಕೆಲ್ಸನ ನೋಡಿ ಆಲ್ಫ್ರೆಡ್ ತುಂಬಾನೇ ಖುಷಿ ಪಡ್ತಿರ್ತಾನೆ. ಅವಾಗ ನರ್ಸ್ ಫ್ಲಾಶ್ ಮ್ಯಾನ್ ನ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಿರ್ತಾಳೆ. ಇನ್ನೊಂದ್ ಕಡೆ ಬ್ಯಾಟ್ ಮ್ಯಾನ್ ಗ್ಯಾಂಗ್ಸ್ಟರ್ ಗಳ ಹಿಂದೆ ಹೋಗ್ತಿರ್ಬೇಕಾದ್ರೆ ಅವ್ರುಗಳು ಒಂದು ಲಾರಿನ ರಸ್ತೆ ಮಧ್ಯೆ ಉರುಳಿಸಿ ಅದು ಬ್ಲಾಸ್ಟ್ ಆಗೋ ತರ ಮಾಡ್ತಾರೆ. ಅದರಿಂದ ಬ್ಯಾಟ್ ಮ್ಯಾನ್ ಬೈಕ್ ನ ಬಿಟ್ಟು ಫ್ಲೈ ಮಾಡ್ಕೊಂಡೆ ಅವರ ಜೀಪ್ ಹತ್ರ ಬಂದು ಜೀಪ್ ಒಳಗಡೆ ಇದ್ದವ್ರಿಗೆಲ್ಲ ಹೊಡಿತಿರ್ಬೇಕಾದ್ರೆ ಆ ಜೀಪ್ ನ ಡ್ರೈವರ್ ಸ್ಟೈರಿಂಗ್ ನ ಬಿಟ್ಟು ಹೊರಗಡೆ ಹಾರ್ಬಿಡ್ತಾನೆ. ಅದರಿಂದ ಅವ್ರು ಹೋಗ್ತಿದ್ದಂತ ಜೀಪು ಬ್ರಿಡ್ಜ್ ಇಂದ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅವಾಗ ಬ್ಯಾಟ್ ಮ್ಯಾನ್ ಒಂದು ರೋಪ್ ನ ಸಹಾಯದಿಂದ ಜೀಪ್ ಇಂದ ಹೊರಗಡೆ ಬಂದು ಆಂಟಿ ವೈರಸ್ ಇಟ್ಕೊಂಡಿದ್ದವನ್ನ ಇಟ್ಕೊಳ್ತಾನೆ. ಆ ವೈರಸ್ ಏನಾದ್ರೂ ನೀರೊಳಗಡೆ ಬಿದ್ದೋದ್ರೆ ಅದು ವಾತಾವರಣ ಸ್ಪ್ರೆಡ್ ಆಗಿ ಅದರಿಂದ ತುಂಬಾ ಜನ ಸಾಯುವ ಸಾಧ್ಯತೆ ಇರುತ್ತೆ. ಅದರಿಂದ ಬ್ಯಾಟ್ ಮ್ಯಾನ್ ಇವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ವಂಡರ್ ವುಮೆನ್ ಬಂದು ಅವ್ರಿಬ್ರನ್ನ ಮೇಲ್ಗಡೆ ಹೇಳ್ಕೊತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಫ್ಲಾಶ್ ಮ್ಯಾನ್ ಕೂಡ ಬರ್ತಾನೆ. ಅವರು ವಂಡರ್ ವುಮೆನ್ ನ ನೋಡಿ ತುಂಬಾನೇ ಖುಷಿ ಪಡ್ತಿರ್ತಾರೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ರೆಸ್ಟೋರೆಂಟ್ ಬಾತ್ರೂಮ್ ಇಂದ ಹೊರಗಡೆ ಬರ್ತಿರುವಂತ ಎಲೆನ ತೋರಿಸ್ತಾರೆ. ಅವಾಗಷ್ಟೇ ಅವ್ನು ಹೇಳಿದಂತ ಸ್ಯಾಂಡ್ವಿಚ್ ರೆಡಿ ಆಗಿರುತ್ತೆ. ಅಂದ್ರೆ ಒಂದು ಸ್ಯಾಂಡ್ವಿಚ್ ರೆಡಿ ಆಗೋಷ್ಟ್ರಲ್ಲಿ ಎಲೆನ್ ಮತ್ತೆ ಬ್ಯಾಟ್ ಮ್ಯಾನ್ ಇಬ್ರು ಇಷ್ಟೆಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟಿರ್ತಾರೆ. ನಂತರ ಆ ಸ್ಯಾಂಡ್ವಿಚ್ ನ ತಗೊಂಡು ಎಲೆನ್ ಅವನ ಆಫೀಸಿಗೆ ಬರ್ತಾನೆ. ಅವನ ಸ್ನೇಹಿತರು ಅವನನ್ನ ನೋಡಿ ಇವತ್ತು ಲೇಟ್ ಆಗಿ ಬಂದ, ಬಾಸ್ ನಿನ್ನನ್ನ ಇವತ್ತು ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅವನ ಬಾಸ್ ಬಂದು ಎಲೆನ್ ನೋಡಿ ಇವತ್ತು ನೀನು ಲೇಟ್ ಆಗಿ ಬಂದ, ಇವತ್ ನೀನು ರಜಾ ತಗೋ ಅಂತ ಹೇಳ್ತಾರೆ. ಅವಾಗ ಹೆಲೆನ್ ಹೇಗೋ ಮಾಡಿ ಅವರನ್ನ ಸಮಾಧಾನ ಮಾಡ್ತಾನೆ. ಅದಾದ್ಮೇಲೆ ಅವತ್ ಸಂಜೆ ಕೆಲಸ ಮುಗಿಸ್ಕೊಂಡು ಎಲೆನ್ ಮನೆ ಕಡೆ ಹೋಗ್ತಿರ್ಬೇಕಾದ್ರೆ ನ್ಯೂಸ್ ರಿಪೋರ್ಟರ್ ಆದ ಐರಿಸ್ ಎಲೆನ್ ಹತ್ರ ಬಂದು ನಾಳೆ ನಿಮ್ಮ ತಂದೆ ಕೇಸ್ ಇದೆಯಲ್ಲ ಅವರು ಹೇಗಿದ್ದಾರೆ, ಆ ಕೇಸ್ ಬಗ್ಗೆ ನೀವು ಏನ್ ಹೇಳ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಎಲೆನ್, ನನ್ ತಂದೆ ಯಾವ ಕೊಲೆನೂ ಮಾಡಿಲ್ಲ, ಅವರು ನಿರಪರಾಧಿ ಅಂತ ಹೇಳ್ತಾನೆ. ಅವಾಗ ಐರಿಸ್, ಹಾಗಾದ್ರೆ ನೀವು ನನ್ಗೊಂದು ಇಂಟರ್ವ್ಯೂ ಕೊಡಿ ಅಂತ ಕೇಳ್ತಾಳೆ. ಅದಕ್ಕೆ ಎಲೆನ್, ಸಾರಿ ನನಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಅವನು ಮನೆಗ್ ಬರ್ತಾನೆ. ಅವಾಗ ಅವನಿಗೆ ಅವನ ಡ್ಯಾಡ್ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಮಾಡಿ ಮಾತಾಡ್ತಾರೆ. ಅವರು ಎಲೆನ್ ತಾಯಿನ ಕೊಲೆ ಮಾಡಿದಾರೆ ಅನ್ನೋ ಆರೋಪದ ಮೇಲೆ ಜೈಲಿಗೆ ಹೋಗಿರ್ತಾರೆ. ಆದ್ರೆ ಅವರು ಅವರನ್ನ ಕೊಲೆ ಮಾಡಿಲ್ಲ ಅನ್ನೋದು ಎಲೆನಿಗೆ ಗೊತ್ತಿರುತ್ತೆ. ಅದರಿಂದ ಅವನು ಅವನ ತಂದೆಗೆ, ಡ್ಯಾಡ್ ನನ್ನ ಫ್ರೆಂಡ್ ಒಂದು ಪ್ರೋಗ್ರಾಮ್ ಮಾಡಿದಾನೆ, ಅದರ ಸಹಾಯದಿಂದ ನಿಮ್ಮ ಮುಖ ಸಿಸಿ ಕ್ಯಾಮ್ರಾದಲ್ಲಿ ಕಾಣೋ ತರ ಮಾಡಬಹುದು, ಆ ಎವಿಡೆನ್ಸ್ ನ ಇಟ್ಕೊಂಡು ನಾವು ಮತ್ತೆ ಅಪೀಲ್ ಹೋಗಬಹುದು ಅಂತ ಹೇಳ್ತಾನೆ. ಅದಕ್ಕೆ ಅವನ ತಂದೆ, ಎಲೆನ್ ನನಗೆ ಹೊರಗಡೆ ಬಂದು ನಿನ್ನ ತಾಯಿ ಇಲ್ದನೆ ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲ, ಅದರಿಂದ ನಾನು ಹೊರಗಡೆಗಿಂತ ಜೈಲ್ನಲ್ಲಿರೋದೇ ಬೆಸ್ಟ್ ಅಂತ ಹೇಳ್ತಾರೆ. ಅವಾಗ ಎಲೆನ್ಗೆ ಅವನ ಬಾಲ್ಯದ ನೆನಪಾಗ್ತಿರುತ್ತೆ. ಎಲೆನ್ ಚಿಕ್ಕವನಿದ್ದಾಗ ಅವನ ತಂದೆ ತಾಯಿ ಜೊತೆ ತುಂಬಾ ಸುಖವಾಗಿ ಜೀವನ ಮಾಡ್ತಿರ್ತಾನೆ. ಎಲೆನ್ ಅಂದ್ರೆ ಅವನ ತಾಯಿಗೆ ತುಂಬಾನೇ ಇಷ್ಟ. ಎಲೆನ್ ಚಿಕ್ಕವನಿದ್ದಾಗ ಅವನನ್ನ ಅವನ ತಂದೆ ತಾಯಿಗಳು ತುಂಬಾ ಪ್ರೀತಿಯಿಂದ ಬ್ಯಾರಿ ಅಂತ ಕರಿತಾ ಇರ್ತಾರೆ. ಈಗಿರ್ಬೇಕಾದ್ರೆ
ಒಂದಿನ ಎಲೆನ್ ತಾಯಿ ತುಂಬಾ ಜೋರಾಗಿ ಕೂಕೊಳ್ತಾರೆ. ಅವ್ರನ್ನ ಎಲೆನ್ ಬಂದ್ ನೋಡೋಷ್ಟ್ರಲ್ಲಿ ಅವ್ರಿಗೆ ಯಾರು ಚಾಕು ಹಾಕಿರ್ತಾರೆ. ಅವ್ರ ಹತ್ರ ಅವನ ತಂದೆ ಬಂದು ಎಲೆನ್ಗೆ ಪೊಲೀಸಿಗೆ ಕಾಲ್ ಮಾಡು ಅಂತ ಹೇಳ್ತಿರ್ತಾರೆ. ಅದರಿಂದ ಅವನು ಆ ಮನೆಯಿಂದ ಹೊರಗಡೆ ಓಡೋಗ್ತಿರ್ತಾನೆ. ಅದನ್ನೆಲ್ಲ ನೆನ್ಪ್ ಮಾಡ್ಕೊಂಡು ಎಲೆನ್ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಎಷ್ಟು ಸ್ಪೀಡ್ ಆಗಿ ಓಡ್ತಿರ್ತಾನೆ ಅಂದ್ರೆ ಟೈಮ್ ಲಿಮಿಟ್ ನ ದಾಟಿ ಟೈಮ್ ಟ್ರಾವೆಲ್ ಒಳಗಡೆ ಬಂದ್ಬಿಡ್ತಾನೆ. ಅವಾಗ ಅವನಿಗೆ ಫಾಸ್ಟ್ ಮತ್ತೆ ಫ್ಯೂಚರ್ ಎಲ್ಲ ಅವ್ನ ಕಣ್ ಮುಂದೆ ಬರ್ತಿರುತ್ತೆ. ನಂತರ ಅವನು ಆ ವಿಷಯನ ಬ್ರೂಸ್ಗೆ ತಿಳಿಸ್ತಾನೆ. ಬ್ರೂಸ್ ಅಂದ್ರೆ ಬ್ಯಾಟ್ ಮ್ಯಾನ್. ಅದಕ್ಕೆ ಬ್ರೂಸ್, ನೀನು ಲೈಟ್ ಸ್ಪೀಡ್ ನಲ್ಲಿ ರನ್ ಮಾಡಿರೋದ್ರಿಂದ ಟೈಮ್ ಟ್ರಾವೆಲ್ ಒಳಗಡೆ ಹೋಗಿದ್ಯಾ ಅಂತ ಹೇಳ್ತಾನೆ. ಅದನ್ನ ಕೇಳಿ ಹೆಲೆನ್, ಹಾಗಾದ್ರೆ ನಾನು ಪಾಸ್ಟಿಗೆ ಹೋಗಿ ನನ್ನ ತಾಯಿನ ಉಳಿಸ್ತೀನಿ, ಹಾಗೆ ನಿನ್ ತಂದೆ ತಾಯಿನೂ ಕೂಡ ಉಳಿಸ್ತೀನಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಬ್ರೂಸ್ ಹೆಲೆನ್ಗೆ ಅದೆಲ್ಲ ನಡೆದೋಗಿರುವಂತ ಘಟನೆಗಳು, ಅವುಗಳನ್ನ ಸರಿ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಈ ಪ್ರಕೃತಿ ವಿರುದ್ಧ ಏನ್ ಮಾಡೋದಕ್ಕೂ ಆಗೋದಿಲ್ಲ. ಅದರಿಂದ ನೀನು ಹಳೇದ್ನೆಲ್ಲ ಮರ್ತ್ಬಿಡು ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಐರಸ್ ಬಂದು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಹೆಲೆನ್ ಅಂತ ಕೇಳ್ತಾಳೆ. ಅದಕ್ಕೆ ಹೆಲೆನ್, ಐರಸ್ ನನ್ಗೆ ನನ್ನ ತಂದೆ ಕೇಸ್ ಬಗ್ಗೆ ಮಾತಾಡೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಅವಾಗ ಐರಸ್, ಹೆಲೆನ್ ನಾನು ಇಲ್ಲಿಗೆ ನ್ಯೂಸ್ ರಿಪೋರ್ಟರ್ ಆಗಿ ಬಂದಿಲ್ಲ, ನಿನ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಹೇಳ್ತಾಳೆ. ಅದರಿಂದ ಹೆಲೆನ್ ಐರಸ್ ನ ಅವನ ಮನೆ ಒಳಗಡೆ ಕರ್ಕೊಂಡೋಗಿ ಅವನ ಶಕ್ತಿನ ಯೂಸ್ ಮಾಡಿ ಹೊರಗಡೆ ಹೋಗಿ ಅವಳಿಗೆ ಕುಡಿಯೋದಕ್ಕೆ ಕೋಲ್ಡ್ ಡ್ರಿಂಕ್ಸ್ ನ ತಂದ್ಕೊಡ್ತಾನೆ. ಐರಸ್ಗೆ ಹೆಲೆನ್ ಅಂದ್ರೆ ತುಂಬಾನೇ ಇಷ್ಟ. ಹೆಲೆನ್ಗೂ ಕೂಡ ಐರಸ್ ಮೇಲೆ ಕ್ರಶ್ ಇರುತ್ತೆ. ನಂತರ ಅವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಐರಸ್ ನನಗೆ ನಿನ್ನ ನೋವು ಏನು ಅಂತ ಅರ್ಥ ಆಗುತ್ತೆ, ಆದ್ರೆ ಏನು ಮಾಡೋದಕ್ ಆಗೋದಿಲ್ಲ, ನಮ್ಮ ಸಿಸ್ಟಮ್ ಇರೋದೇ ಹೀಗೆ, ಅದನ್ನ ಸರಿ ಮಾಡ್ಬೇಕು ಅಂತಾನೆ ನಾನು ಪ್ರೆಸ್ಸಿಗೆ ಸೇರ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಅವಾಗ ಹೆಲೆನ್ ಕೂಡ ಅವನ ಹತ್ರ ಇರುವಂತ ಎವಿಡೆನ್ಸ್ ನ ಐರಸ್ಗೆ ತೋರಿಸಿ, ನನ್ನ ತಾಯಿ ಕೊಲೆ ಆದಾಗ ನನ್ನ ತಂದೆ ಮನೆಯಲ್ಲೇ ಇರ್ಲಿಲ್ಲ, ಅವರು ಟೊಮೊಟೊ ಸಾಸ್ ತರೋದಕ್ಕೆ ಅಂತ ಶಾಪ್ ಹೋಗಿದ್ರು, ಅವಾಗ ಯಾರೋ ನಮ್ಮ ಮನೆಗ್ ನುಗ್ಗಿ ನನ್ನ ತಾಯಿನ ಸಾಯಿಸಿದ್ರು ಅಂತ ಹೇಳ್ತಿರ್ಬೇಕಾದ್ರೆ ಅವನಿಗೆ ಒಂದು ಐಡಿಯಾ ಬರುತ್ತೆ. ಅದೇನಂದ್ರೆ, ನಾನು ಫಾಸ್ಟಿಗೆ ಹೋಗಿ ನಮ್ಮ ಅಮ್ಮ ಶಾಪಿಗೆ ಹೋಗಿದ್ದಾಗ ಅವರು ಟೊಮೆಟೊ ಸಾಸ್ ನ ಮರಿದಿರೋ ತರ ಮಾಡಿದ್ರೆ ಅವರು ನನ್ನ ತಂದೆನ ಟೊಮೆಟೊ ಸಾಸ್ ತರೋದಕ್ಕೆ ಶಾಪಿಗೆ ಕಳ್ಸೋದಿಲ್ಲ, ಅವಾಗ ನನ್ನ ತಾಯಿ ಕೂಡ ಸಾಯುವುದಿಲ್ಲ ಅಂತ ಡಿಸೈಡ್ ಮಾಡಿ ಐರಸ್ಗೆ ನಾನು ಆಮೇಲೆ ಸಿಗ್ತೀನಿ ಅಂತ ಹೇಳಿ ಅವನು ಒಂದು ರೂಮ್ ಒಳಗಡೆ ಬಂದು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಅವನ ತಾಯಿ ಶಾಪ್ ನಲ್ಲಿರುವಂತ ದಿನಕ್ಕೆ ಬಂದು ಅವನ ಶಕ್ತಿಯಿಂದ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಟೊಮೆಟೊ ಸಾಸ್ ತಗೊಂಡ್ ಬಂದು ಅವನ ತಾಯಿ ಸಾಮಾನುಗಳು ಇಟ್ಕೊಂಡಿದ್ದಂತ ಟ್ರಾಲಿ ಒಳಗಡೆ ಇಟ್ಟು ಮತ್ತೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಿರ್ತಾನೆ. ಅವಾಗ ಅವನಿಗೆ ಅವರ ತಾಯಿ ಬದುಕಿರೋದು, ಅವರು ಅವನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿರೋದೆಲ್ಲ ಕಾಣ್ತಿರುತ್ತೆ. ಅದನ್ನೆಲ್ಲ ನೋಡಿ ಅವನು ತುಂಬಾನೇ ಖುಷಿ ಪಡ್ತಿರ್ಬೇಕಾದ್ರೆ ಅಲ್ಲಿಗೆ ಯಾರೋ ಬಂದು ಎಲೆನ್ಗೆ ಹೊಡೆದ್ ಬಿಡ್ತಾರೆ. ಅದರಿಂದ ಅವನು ಟೈಮ್ ಟ್ರಾವೆಲ್ ಇಂದ ಅರ್ಧಕ್ಕೆ ಹೊರಗಡೆ ಬಂದ್ಬಿಡ್ತಾನೆ. ಅವನಿಗೆ ಹೊಡೆದಿದ್ದು ಯಾರು ಅಂತ ಮುಂದೆ ನಮಗ್ ಗೊತ್ತಾಗುತ್ತೆ. ಅದಾದ್ಮೇಲೆ ಅವನು ಅವನ ತಂದೆ ತಾಯಿ ಹತ್ರ ಬಂದು ಅವರನ್ನ ನೋಡಿ ತುಂಬಾ ಖುಷಿ ಪಡ್ತಿರ್ತಾನೆ. ಅವನ ತಾಯಿನ ತಪ್ಕೊಂಡು ಐ ಲವ್ ಯು ಮಾಮ್ ಅಂತ ಹೇಳ್ತಿರ್ತಾನೆ. ನಂತರ ಅವನು ಅವನ ತಂದೆ ತಾಯಿ ಜೊತೆ ತಿಂಡಿ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಪ್ರೆಸೆಂಟ್ ನಲ್ಲಿರುವಂತ ಎಲೆನ್ ಬರ್ತಿರ್ತಾನೆ. ಅವನನ್ನ ನೋಡಿ ಎಲೆನ್ ಇಮಿಡಿಯೇಟ್ ಆಗಿ ಅವನ ಹತ್ರ ಹೋಗಿ ಅವನನ್ನ ಇಟ್ಕೊಂಡು ಇವಾಗ ನಿನ್ಗೆ ಎಷ್ಟು ವರ್ಷ ಅಂತ ಕೇಳ್ತಾನೆ. ಅವಾಗ ಪ್ರೆಸೆಂಟ್ ನಲ್ಲಿರುವಂತ ಎಲೆನ್ 18 ಅಂತ ಹೇಳಿ ಅವನು ತಲೆ ತಿರುಗಿ ಕೆಳಗಡೆ ಬಿದ್ದೋಗ್ತಾನೆ. ಅದಾದ್ಮೇಲೆ ಎಲೆನ್ ಪ್ರೆಸೆಂಟ್ ನಲ್ಲಿರುವಂತ ಎಲೆನ್ಗೆ ನಾನು ಫ್ಯೂಚರ್ ಇಂದ ಬಂದಿದ್ದೀನಿ, ನನ್ಗೆ ಸೂಪರ್ ನ್ಯಾಚುರಲ್ ಪವರ್ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಹೊರಗಡೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ನೋಡಿ ಎಲೆನ್ ಇವತ್ತು ಯಾವ ದಿನ ಅಂತ ಕೇಳ್ತಾನೆ. ಅದಕ್ಕೆ ಪ್ರೆಸೆಂಟ್ ನಲ್ಲಿರುವಂತ ಎಲೆನ್ ಇವತ್ತು ಸಂಡೇ ತಾರೀಖ್ 29 ಸೆಪ್ಟೆಂಬರ್ ಅಂತ ಹೇಳ್ತಾನೆ. ಸ್ನೇಹಿತರೆ, ಇನ್ ಮುಂದೆ ನಾವು ಫ್ಯೂಚರ್ ಇಂದ ಬಂದಿರುವಂತ ಎಲೆನ್ಗೆ ಎಲೆನ್ ಅಂತಾನೆ ಕರೆಯೋಣ. ಹಾಗೆ ಅಟ್ ಪ್ರೆಸೆಂಟ್ ನಲ್ಲಿರುವಂತ ಎಲೆನ್ ಅವನ ಬಾಲ್ಯದ ಹೆಸರಾದ ಬ್ಯಾರಿ ಹೆಸರಲ್ಲಿ ಕರೆಯೋಣ, ಯಾಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗದೆ ಇರ್ಲಿ ಅಂತ. ಅವಾಗ ಎಲೆನ್ ಇವತ್ತು ಸೆಪ್ಟೆಂಬರ್ 29, ಹಾಗಾದ್ರೆ ಇವತ್ತೇ ನನ್ಗೆ ಪವರ್ ಸಿಕ್ಕಿದ್ದು, ಅಂದ್ರೆ ಇವತ್ ನಿನ್ಗೆ ಪ್ರೆಸೆಂಟ್ ನಲ್ಲಿ ಪವರ್ ಸಿಗುತ್ತೆ. ನನ್ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ಪ್ರೆಸೆಂಟ್ ನಲ್ಲಿ ನಾನು ಈ ದಿನ ಕಾಲೇಜ್ ಮುಗಿದ್ಮೇಲೆ ಸೆಂಟ್ರಲ್ ಸಿಟಿ ಕ್ರೈಮ್ ಲ್ಯಾಬ್ ನಲ್ಲಿ ಇದ್ದೆ, ಅಲ್ಲೇ ನನಗೆ ಪವರ್ ಸಿಕ್ಕಿದ್ದು. ಆ ಸಮಯಕ್ಕೆ ಇನ್ನ ಕೇವಲ 30 ನಿಮಿಷ ಬಾಕಿ ಇದೆ. ಆ ಪವರ್ ನಿನ್ಗೇನಾದ್ರೂ ಸಿಕ್ಲಿಲ್ಲ ಅಂದ್ರೆ ಫ್ಯೂಚರ್ ನಲ್ಲಿರುವಂತ ನನ್ಗೂ ಕೂಡ ಪವರ್ ಸಿಗೋದಿಲ್ಲ ಅಂತ ಹೇಳಿ ಬ್ಯಾರಿನ ಸೆಂಟ್ರಲ್ ಸಿಟಿ ಕ್ರೈಮ್ ಲ್ಯಾಬ್ ಒಳಗಡೆ ಕರ್ಕೊಂಡ್ ಬಂದು ಕಿಟಕಿನ ಓಪನ್ ಮಾಡಿ ಬ್ಯಾರಿನ ಒಂದು ಕುರ್ಚಿ ಮೇಲ್ಗಡೆ ಕೂರ್ಸಿ, ಇವಾಗ ನಿನ್ನ ಬಾಡಿ ಒಳಗಡೆ ಒಂದು ಲೈಟ್ ಪಾಸ್ ಆಗುತ್ತೆ, ಆಮೇಲೆ ನಿನಗೆ ಪವರ್ ಸಿಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಬ್ಯಾರಿ, ಏನು ನನ್ನ ಬಾಡಿ ಒಳಗಡೆ ಲೈಟ್ ಪಾಸ್ ಆಗುತ್ತಾ, ಹಾಗಾದ್ರೆ ನನಗೆ ಆ ಶಕ್ತಿ ಬೇಡ ಅಂತ ಹಠ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಆಕಾಶದಿಂದ ಒಂದು ಪವರ್ ಬಂದು ಅಲ್ಲಿದ್ದಂತ ಕೆಮಿಕಲ್ಸ್ ಗಳನ್ನೆಲ್ಲ ಹೊಡ್ಕೊಂಡು ಎಲೆನ್ ಬಾಡಿ ಒಳಗಡೆಯಿಂದ ಪಾಸ್ ಆಗಿ ಬ್ಯಾರಿ ಬಾಡಿ ಒಳಗಡೆ ಹೋಗ್ಬಿಡುತ್ತೆ. ಅದರಿಂದ ಅವರಿಬ್ರು ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾರೆ. ಮತ್ತೆ ಅವರಿಗೆ ಪ್ರಜ್ಞೆ ಬಂದಾಗ ಬ್ಯಾರಿಗೆ ಪವರ್ ಬಂದಿದೆ ಅಂತ ಎಲೆನ್ಗೆ ಗೊತ್ತಾಗುತ್ತೆ. ಅವಾಗ ಬ್ಯಾರಿಗೆ ತುಂಬಾ ಸುಸ್ತಾಗಿರೋದ್ರಿಂದ ಎಲೆನ್ ಬ್ಯಾರಿನ ಎತ್ಕೊಂಡು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಎಲ್ಲಾ ಕಡೆ ಗಾರ್ಡ್ಸ್ ಗಳು ಇರ್ತಾರೆ. ಅದರಿಂದ ಎಲೆನ್ ಅವನ ಶಕ್ತಿನ ಯೂಸ್ ಮಾಡಿ ಗೋಡೆ ಒಳಗಡೆಯಿಂದ ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನ ಕೈಲಿ ಆಗೋದಿಲ್ಲ. ಸೂಪರ್ ಸ್ಪೀಡ್ ನಲ್ಲಿ ಅಲ್ಲಿಂದ ಓಡೋಗೋದಕ್ಕೆ ಟ್ರೈ ಮಾಡ್ತಾನೆ, ಅದು ಕೂಡ ಅವನಿಗೆ ಆಗೋದಿಲ್ಲ. ಅವಾಗ ಅವನಿಗೆ ಅರ್ಥ ಆಗುತ್ತೆ ನನ್ನಲ್ಲಿದ್ದಂತ ಶಕ್ತಿ ಬ್ಯಾರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ. ಅದರಿಂದ ಅವನು ಹೇಗೋ ಮಾಡಿ ಬ್ಯಾರಿನ ಅವನ ರೂಮ್ ಒಳಗಡೆ ಕರ್ಕೊಂಡ್ ಬಂದು ಎಲ್ಲಾ ವಿಷಯನ ಅವನಿಗೆ ತಿಳಿಸ್ತಾನೆ. ಆ ವಿಷಯನ ಕೇಳಿ ಬ್ಯಾರಿ ತುಂಬಾನೇ ಎಕ್ಸೈಟ್ ಆಗಿ ಹೋಗ್ತಾನೆ. ಅವನು ಇಮಿಡಿಯೇಟ್ ಆಗಿ ಮನೆಯಿಂದ ಹೊರಗಡೆ ಬಂದು ಸಿಟಿ ಒಳಗಡೆ ಎಲ್ಲ ಓಡೋಗ್ತಿರ್ತಾನೆ. ಆದ್ರೆ ಅವನು ಹೋಗ್ತಿದ್ದಂತ ಸ್ಪೀಡಿಗೆ ಅವನ ಬಟ್ಟೆಗೆಲ್ಲ ಬೆಂಕಿ ಹತ್ಕೊಬಿಡುತ್ತೆ. ಅವನಿಂದ ಸಿಟಿ ಒಳಗಡೆ ಓಡಾಡ್ತಿದ್ದಂತ ವೆಹಿಕಲ್ಸ್ ಗಳೆಲ್ಲ ಒಂದಕ್ಕೊಂದು ಡ್ಯಾಶ್ ಹೊಡ್ಕೊಳ್ತಿರ್ತವೆ. ಅದರಿಂದ ಅವನು ಮತ್ತೆ ವಾಪಸ್ ಅವನ ರೂಮಿಗೆ ಬರ್ತಾನೆ. ಅವಾಗ ಎಲೆನ್ ಬ್ಯಾರಿಗೆ, ಇವಾಗ ನೀನು ಮನುಷ್ಯನಲ್ಲ, ಒಬ್ಬ ಸೂಪರ್ ಮ್ಯಾನ್, ನೀನು ಎಲ್ಲರ ತರ ಆಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಬ್ಯಾರಿ ನಿದ್ದೆಗೆ ಹೋಗ್ಬಿಡ್ತಾನೆ. ಅದರಿಂದ ನೆಕ್ಸ್ಟ್ ಡೇ ಎಲೆನ್ ಬ್ಯಾರಿಗೆ ಅವನ ಸೂಟ್ ಇರುವಂತ ರಿಂಗ್ ನ ಕೊಟ್ಟು, ನಿನಗ್ ಬೇಕಾದಾಗ ಇದ್ರ
ಬಟನ್ ಆನ್ ಮಾಡು, ಅವಾಗ ಇದ್ರೊಳಗಡೆ ಇರುವಂತ ಸೂಟ್ ಹೊರಗಡೆ ಬರುತ್ತೆ, ಅದನ್ನ ನೀನು ವೇರ್ ಮಾಡಿ ನಂತರ ನಿನ್ನ ಪವರ್ ನ ಯೂಸ್ ಮಾಡು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಟಿವಿನಲ್ಲಿ ಸಮುದ್ರದಲ್ಲಿ ಒಂದು ವಿಚಿತ್ರವಾದ ಸ್ಪೇಸ್ ಶಿಪ್ ಕಂಡು ಬಂದಿದೆ, ಅದರಲ್ಲಿ ಏಲಿಯನ್ ಗಳು ಭೂಮಿಗೆ ಬಂದಿರುವಂತ ಸಾಧ್ಯತೆ ಇದೆ ಅಂತ ಬರ್ತಿರುತ್ತೆ. ಅಷ್ಟರಲ್ಲಿ ಜನರಲ್ ಜೋಡ್ ಅನ್ನೋ ಒಬ್ಬ ಏಲಿಯನ್ ಎಲ್ಲಾ ಟಿವಿಗಳನ್ನ ಹ್ಯಾಕ್ ಮಾಡಿ, ನನ್ನ ಹೆಸರು ಜನರಲ್ ಜೋಡ್, ನಾನು ಕ್ರಿಸ್ಟನ್ ಪ್ಲಾನೆಟ್ ನಿಂದ ಇಲ್ಲಿಗೆ ಬಂದಿದ್ದೀನಿ, ಯಾಕಂದ್ರೆ ಈ ಪ್ರಪಂಚ ನನ್ನ ಪ್ರಪಂಚದಲ್ಲಿರುವಂತ ಏಲಿಯನ್ ಗಳಿಗೆ ಆಶ್ರಯ ಕೊಟ್ಟಿದೆ, ಅವರನ್ನ ನನಗೆ ಆದಷ್ಟು ಬೇಗ ಒಪ್ಪಿಸ್ಬೇಕು, ಇಲ್ಲ ಅಂದ್ರೆ ಈ ನಿಮ್ಮ ದುನಿಯಾನ ನಾಶ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಅದನ್ನ ನೋಡಿ ಎಲೆನ್ಗೆ ಇವನು ಸೂಪರ್ ಮ್ಯಾನ್ ನ ಹುಡ್ಕೊಂಡ್ ಬಂದಿದ್ದಾನೆ ಅನ್ನೋದು ಗೊತ್ತಾಗುತ್ತೆ, ಯಾಕಂದ್ರೆ ಸೂಪರ್ ಮ್ಯಾನ್ ಒಬ್ಬ ಏಲಿಯನ್ ಆಗಿರ್ತಾನೆ. ಅದರಿಂದ ಎಲೆನ್ ಬ್ಯಾರಿಗೆ ಜನರಲ್ ಜೋಡ್ ಬಗ್ಗೆ ತಿಳಿಸಿ ಅವನು ಭೂಮಿಗೆ ಯಾಕೆ ಬಂದಿದ್ದಾನೆ ಅನ್ನೋದನ್ನೆಲ್ಲ ಹೇಳ್ತಾನೆ. ಹಾಗೆ ಜನರಲ್ ಜೋಡ್ ಭೂಮಿಗೆ ಏನೆಲ್ಲ ತೊಂದರೆ ಕೊಟ್ಟಿದ್ದಾನೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಎಲೆನ್ಗೆ ಅವಾಗ ತಾನೇ ಪವರ್ ಸಿಕ್ಕಿರುತ್ತೆ, ಅದರಿಂದ ಅವನು ಜನರಲ್ ಜೋಡ್ ಇಂದ ಮನುಷ್ಯರನ್ನ ಬಚಾವ್ ಮಾಡೋದಕ್ಕೆ ಅಂತ ಬಂದಿರ್ತಾನೆ. ಅವಾಗ ಅವನು ಒಂದು ಮಗುನ ಸೇವ್ ಮಾಡ್ತಾನೆ, ಆದ್ರೆ ಮಗು ತಂದೆನ ಅವನ ಕೈಲಿ ಸೇವ್ ಮಾಡೋದಕ್ಕೆ ಆಗಿರೋದಿಲ್ಲ, ಅದು ಎಲೆನ್ಗೆ ತುಂಬಾನೇ ಬೇಜಾರಿರುತ್ತೆ. ಅದರಿಂದ ಅವನು ಬ್ಯಾರಿಗೆ ಮತ್ತೆ ಈ ರೀತಿ ಏನಾದ್ರೂ ಆದ್ರೆ ನೀನು ಎಲ್ಲರನ್ನು ಸೇವ್ ಮಾಡು ಅಂತ ಹೇಳಿ ಬ್ಯಾರಿನ ಅವನ PG ರೂಮ್ ಒಳಗಡೆ ಕರ್ಕೊಂಡ್ ಬಂದು ಕಂಪ್ಯೂಟರ್ ನಲ್ಲಿ ಸೂಪರ್ ಮ್ಯಾನ್ ಬಗ್ಗೆ ಸರ್ಚ್ ಮಾಡ್ತಿರ್ತಾನೆ, ಯಾಕಂದ್ರೆ ಸೂಪರ್ ಮ್ಯಾನ್ ಜೋಡ್ ನ ಸಾಯಿಸೋದಕ್ಕೆ ಸಾಧ್ಯ ಅಂತ. ಆದ್ರೆ ಅವನಿಗೆ ಆ ಕಂಪ್ಯೂಟರ್ ನಲ್ಲಿ ಸೂಪರ್ ಮ್ಯಾನ್ ಬಗ್ಗೆ ಏನು ಮಾಹಿತಿ ಸಿಗೋದಿಲ್ಲ. ಅವಾಗ ಅವನಿಗೆ ಬ್ಯಾಟ್ ಮ್ಯಾನ್ ನೆನ್ಪಾಗ್ತಾನೆ, ಅವನ ಹತ್ರ ಹೋದ್ರೆ ಅವನು ಸೂಪರ್ ಮ್ಯಾನ್ ನ ಹುಡ್ಕೋದಕ್ಕೆ ಹೆಲ್ಪ್ ಮಾಡಬಹುದು ಅಂತ ಬ್ಯಾರಿನ ಕರ್ಕೊಂಡು ಬ್ಯಾಟ್ ಮ್ಯಾನ್ ವಾಸವಾಗಿರುವಂತ ಮನೆ ಹತ್ರ ಬರ್ತಾನೆ. ಆದ್ರೆ ಆ ಮನೆ ಒಳಗಡೆ ಬ್ಯಾಟ್ ಮ್ಯಾನ್ ಇರೋದಿಲ್ಲ, ಅದರಿಂದ ಅವರಿಬ್ರು ಎಲ್ಲಾ ಕಡೆ ಬ್ಯಾಟ್ ಮ್ಯಾನ್ ನ ಹುಡುಕ್ತಿರ್ಬೇಕಾದ್ರೆ ಯಾರೋ ಒಬ್ರು ಮೋಸದಿಂದ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವರು ಎಲೆನ್ಗೆ ಸಖತ್ ಹೊಡಿತಾರೆ, ಆದ್ರೆ ಬ್ಯಾರಿಗೆ ಅವ್ರ ಕೈಲಿ ಹೊಡೆಯೋದಕ್ಕೆ ಆಗ್ತಾ ಇರೋದಿಲ್ಲ, ಯಾಕಂದ್ರೆ ಅವನಿಗೆ ಸೂಪರ್ ಪವರ್ ಇರೋದ್ರಿಂದ ಅವನು ಅವರಿಂದ ಬಚಾವಾಗ್ತಿರ್ತಾನೆ. ಕೊನೆಗೆ ಎಲೆನ್ ಆ ವ್ಯಕ್ತಿಗೆ ನೀವು ಯಾರು, ಈ ಮನೆ ಬ್ಯಾಟ್ ಮ್ಯಾನ್ ಬ್ರೂಸ್ ವೆಲ್ಸ್ ಅಲ್ವಾ ಅಂತ ಕೇಳ್ತಾನೆ. ಅವಾಗ ಅವರು ಬ್ರೂಸ್ ವೆಲ್ಸ್ ಅಂದ್ರೆ ನಾನೇ, ನಿಮ್ಗೆ ನನ್ ಪರಿಚಯ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಎಲೆನ್ ಹೌದು, ಫ್ಯೂಚರ್ ನಲ್ಲಿ ನಾವಿಬ್ರು ಫ್ರೆಂಡು ಅಂತ ಹೇಳಿ ಅವರಿಗೆ ಜನರಲ್ ಜೋಡ್ ಬಗ್ಗೆ ಎಲ್ಲಾ ವಿಷಯನ ತಿಳಿಸಿ ಸೂಪರ್ ಮ್ಯಾನ್ ನ ಹುಡ್ಕೋದಕ್ಕೆ ನೀವು ನನಗೆ ಸಹಾಯ ಮಾಡ್ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅವರು ಏನು ಮಾತಾಡದೆ ಅಲ್ಲಿಂದ ಹೋಗ್ಬಿಡ್ತಾರೆ. ಅದರಿಂದ ಎಲೆನ್ ಬ್ಯಾರಿನ ಕರ್ಕೊಂಡು ಆ ಮನೆಯಿಂದ ಹೊರಗಡೆ ಬರ್ತಿರ್ಬೇಕಾದ್ರೆ ಅವ್ರಿಗೆ ಒಂದು ಜಾಗದಲ್ಲಿ ಸುರಂಗ ಕಾಣುತ್ತೆ. ಅದನ್ನ ನೋಡಿ ಎಲೆನ್ ಬ್ಯಾಟ್ ಮ್ಯಾನ್ ನಮ್ಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಏನಾಯ್ತು, ಈ ಸುರಂಗದೊಳಗಡೆ ಬ್ಯಾಟ್ ಮ್ಯಾನ್ ನ ವಸ್ತುಗಳಿದಾವೆ, ಆ ವಸ್ತುಗಳ ಸಹಾಯದಿಂದ ನಾವು ಸೂಪರ್ ಮ್ಯಾನ್ ನ ಹುಡ್ಕೋಣ ಅಂತ ಹೇಳಿ ಅವರಿಬ್ರು ಆ ಸುರಂಗದೊಳಗಡೆ ಬರ್ತಾರೆ. ಆ ಜಾಗದಲ್ಲಿ ಒಂದ್ ಕಡೆ ಪವರ್ ಸ್ವಿಚ್ ಇರುತ್ತೆ, ಅದನ್ನ ಎಲೆನ್ ಆನ್ ಮಾಡಿದಾಗ ಎಲ್ಲಾ ಕಡೆ ಲೈಟ್ಸ್ ಗಳು ಆನ್ ಆಗ್ತವೆ, ಹಾಗೆ ಅಲ್ಲಿದ್ದಂತ ಸಿಸ್ಟಮ್ ಗಳು ಕೂಡ ಆನ್ ಆಗ್ತವೆ. ಆ ಸಿಸ್ಟಮ್ ಗಳ ಸಹಾಯದಿಂದ ಎಲೆನ್ ಸೂಪರ್ ಮ್ಯಾನ್ ಬಗ್ಗೆ ತಿಳ್ಕೊತಾ ಇರ್ತಾನೆ. ಆ ಸಮಯದಲ್ಲಿ ಬ್ಯಾರಿ ಕಾಮಿಡಿ ಮಾಡ್ಕೊಂಡು ಕೋತಿ ತರ ಎಲೆನ್ಗೆ ಡಿಸ್ಟರ್ಬ್ ಮಾಡ್ತಿರ್ತಾನೆ. ಅದರಿಂದ ಎಲೆನ್ಗೆ ಸಿಟ್ಟು ಬಂದು ಬ್ಯಾರಿಗೆ ಸಖತ್ತಾಗಿ ಬೈತಾನೆ. ಅವಾಗ ಬ್ಯಾರಿ ಸಾರಿ ಎಲೆನ್, ನಾನ್ ಇನ್ಮೇಲೆ ನಿನಗೆ ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಈಗಿರ್ಬೇಕಾದ್ರೆ ಎಲೆನ್ಗೆ ಬ್ರೂಸ್ ವೆನ್ಸ್ CC ಕ್ಯಾಮ್ರಾದಲ್ಲಿ ಅವ್ರಗಳನ್ನ ಅಬ್ಸರ್ವ್ ಮಾಡ್ತಿರೋದು ಗೊತ್ತಾಗುತ್ತೆ. ಅದರಿಂದ ಅವನು ಬ್ರೂಸ್ ವೆನ್ಸ್ಗೆ ನನಗ್ ಗೊತ್ತಿದೆ ನೀನು ನಮ್ಮನ್ನ ಅಬ್ಸರ್ವ್ ಮಾಡ್ತಿದೀಯ ಅಂತ ಹೇಳಿ ಫ್ಯೂಚರ್ ನಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಅದನ್ನ ಕೇಳಿ ಬ್ರೂಸ್ ವೆನ್ಸ್ ಕೂಡ ಎಲೆನ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದರಿಂದ ಅವನು ಸೂಪರ್ ಮ್ಯಾನ್ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ ಎಲೆನ್ ಮುಂದೆ ತಂದಿರ್ತಾನೆ. ಆ ಫೈಲ್ ನ ನೋಡಿ ಎಲೆನ್ಗೆ ಸೂಪರ್ ಮ್ಯಾನ್ ಇವಾಗ ರಷ್ಯಾ ದೇಶದಲ್ಲಿ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ನಾವಿವಾಗ ರಷ್ಯಾ ದೇಶಕ್ಕೆ ಹೇಗ್ ಹೋಗೋದು ಅಂತ ಎಲೆನ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಬ್ಯಾಟ್ ಮ್ಯಾನ್ ಅವನ ಸ್ಪೇಸ್ ಶಿಪ್ ನ ಆ ಜಾಗಕ್ಕೆ ಲ್ಯಾಂಡ್ ಮಾಡಿ ಸೂಪರ್ ಮ್ಯಾನ್ ನ ಹುಡ್ಕೋದಕ್ಕೆ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಆದ್ರೆ ಅದಾದ್ಮೇಲೆ ನಿಮ್ ದಾರಿ ನಿಮ್ಗೆ, ನನ್ ದಾರಿ ನನ್ಗೆ ಅಂತ ಹೇಳಿ ಅವ್ರಗಳ ಮುಂದೆ ಬರ್ತಾನೆ. ನಂತರ ಅವ್ರಗಳೆಲ್ಲ ಸ್ಪೇಸ್ ಶಿಪ್ ನ ಸ್ಟಾರ್ಟ್ ಮಾಡ್ಕೊಂಡು ರಷ್ಯಾ ಕಡೆ ಹೋಗ್ತಿರ್ತಾರೆ. ಸ್ವಲ್ಪ ಸಮಯದ ನಂತರ ಅವ್ರಗಳು ಸ್ಪೇಸ್ ಶಿಪ್ ಇಂದ ಕೆಳಗಡೆ ಇಳಿದು ಸೂಪರ್ ಮ್ಯಾನ್ ಇರುವಂತ ಬಿಲ್ಡಿಂಗ್ ನ ಒಂದು ರೋಪ್ ನ ಸಹಾಯದಿಂದ ಹತ್ಕೊಂಡು ಒಂದು ಟನಲ್ ಒಳಗಡೆ ಬರ್ತಾರೆ. ಅಲ್ಲಿ ಕೆಲವು ಸೈಂಟಿಸ್ಟ್ ಗಳು ಏನೋ ಕೆಲಸ ಮಾಡ್ತಿರ್ತಾರೆ. ಅವಾಗ ಬ್ಯಾರಿ ಮಿಸ್ ಆಗಿ ಏನೋ ಬೀಳ್ಸಿದ್ರಿಂದ ಅವ್ರಗಳು ಅಲ್ಲಿಗೆ ಬಂದಿರೋದು ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಅದರಿಂದ ಸೈಂಟಿಸ್ಟ್ ಗಳು ಎಮರ್ಜೆನ್ಸಿ ಬಟನ್ ನ ಆನ್ ಮಾಡಿ ಅಲ್ಲಿಗೆ ಗಾರ್ಡ್ಸ್ ಗಳನ್ನ ಕರೀತಾರೆ. ಅದರಿಂದ ಗಾರ್ಡ್ಸ್ ಗಳು ಅಲ್ಲಿಗೆ ಬಂದು ಅವ್ರಗಳ ಮೇಲೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಆ ಗಾರ್ಡ್ಸ್ ಗಳ ಜೊತೆ ಬ್ಯಾಟ್ ಮ್ಯಾನ್ ಫೈಟ್ ಮಾಡಿ ಆ ಗಾರ್ಡ್ಸ್ ಗಳನ್ನೆಲ್ಲ ಒಬ್ಬೊಬ್ರನ್ನಾಗಿ ಸಾಯಿಸ್ತಾನೆ. ಬ್ಯಾರಿ ಹತ್ರ ಶಕ್ತಿ ಇದ್ರೂ ಕೂಡ ಅವನು ಎದ್ರುಕೊಂಡು ಎಲೆನ್ ಜೊತೆ ಬಚ್ಚಿಟ್ಕೊಂಡಿರ್ತಾನೆ. ಬ್ಯಾಟ್ ಮ್ಯಾನ್ ಅಲ್ಲಿದ್ದಂತ ಗಾರ್ಡ್ಸ್ ಗಳನ್ನೆಲ್ಲ ಸಾಯಿಸಿದ್ಮೇಲೆ ಅವ್ರಗಳು ಒಂದು ಕಂಟೈನರ್ ಹತ್ರ ಬರ್ತಾರೆ. ಆ ಕಂಟೈನರ್ ಗೆ ಒಂದು ಡೋರ್ ಇರುತ್ತೆ. ಬ್ಯಾರಿ ಅವನ ಶಕ್ತಿನ ಯೂಸ್ ಮಾಡಿ ಆ ಡೋರ್ ನ ಓಪನ್ ಮಾಡ್ತಾನೆ. ನಂತರ ಅವ್ರಗಳು ಆ ಕಂಟೈನರ್ ಒಳಗಡೆ ಬಂದ್ ನೋಡಿದ್ರೆ ಅಲ್ಲಿ ಸೂಪರ್ ಮ್ಯಾನ್ ಇರೋದಿಲ್ಲ, ಸೂಪರ್ ಗರ್ಲ್ ಇರ್ತಾಳೆ. ಅವಳು ತುಂಬಾನೇ ವೀಕ್ ಆಗಿರ್ತಾಳೆ. ಅದರಿಂದ ಅವಳನ್ನ ಎತ್ಕೊಂಡು ಎಲ್ರು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಮತ್ತೆ ಗಾರ್ಡ್ಸ್ ಗಳು ಬಂದು ಅವ್ರಗಳ ಮೇಲೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಬ್ಯಾರಿ ಕಾಲಿಗೂ ಒಂದು ಬುಲೆಟ್ ಬಿದ್ಬಿಡುತ್ತೆ. ಅವಾಗ ಬ್ಯಾಟ್ ಮ್ಯಾನ್ ಅಲ್ಲಿಗೆ ಒಂದು ಸ್ಮೋಕ್ ಬಾಂಬ್ ನ ಹಾಕಿ ಎಲ್ರು ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬರ್ತಾನೆ. ಅವ್ರಗಳು ಹೊರಗಡೆ ಬಂದಾಗ ಸೂಪರ್ ಗರ್ಲ್ ಗೆ ಸೂರ್ಯನ ಬಿಸಿಲು ಬಿದ್ದು ಅವಳಿಗೆ ಮತ್ತೆ ಸೂಪರ್ ಪವರ್ ಬಂದ್ಬಿಡುತ್ತೆ. ಅಷ್ಟರಲ್ಲಿ ಅಲ್ಲಿಗೂ ಕೂಡ ಗಾರ್ಡ್ಸ್ ಗಳು ಬಂದು ಇನ್ನೇನ್ ಅವ್ರಗಳನ್ನ ಅರೆಸ್ಟ್ ಮಾಡ್ಬೇಕು. ಅಷ್ಟರಲ್ಲಿ ಸೂಪರ್ ಗರ್ಲ್ ಅಲ್ಲಿದ್ದಂತ ಎಲ್ಲಾ ಗಾರ್ಡ್ಸ್ ಗಳಿಗೆ ಹೊಡೆದು ಅವರನ್ನ ಸಾಯಿಸ್ಬಿಡ್ತಾಳೆ. ಅವಳಿಗೆ ಬುಲೆಟ್ಸ್ ಬಿದ್ರು ಕೂಡ ಏನು ಆಗ್ತಿರೋದಿಲ್ಲ, ಅಷ್ಟೊಂದು ಪವರ್ ಅವಳ ಬಾಡಿಲಿ ಇರುತ್ತೆ. ನಂತರ ಅವ್ರಗಳು ಬ್ರೂಸ್ ವೆನ್ಸ್ ಮನೆಗ್ ಬಂದು ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಸೂಪರ್ ಗರ್ಲ್ ನೀವು ಯಾರು ಅಂತ ಕೇಳ್ತಾಳೆ. ಅವಾಗ ಎಲೆನ್ ಅವಳನ್ನ ಪರಿಚಯ ಮಾಡ್ಕೊಂಡು ನಡೆದಿದ್ ವಿಷಯನೆಲ್ಲ ತಿಳಿಸ್ತಾನೆ. ಅದಕ್ಕೆ ಆ ಸೂಪರ್ ಗರ್ಲ್ ನನ್ನ ಹೆಸರು ಕಾರ ಅಂತ, ಸೂಪರ್ ಮ್ಯಾನ್ ನನಗೆ ಕಸಿನ್ ಆಗ್ಬೇಕು, ಆದ್ರೆ
ಇವಾಗ ಸೂಪರ್ ಮ್ಯಾನ್ ಈ ಭೂಮಿನಲ್ಲಿ ಇಲ್ಲ, ಅವನು ಒಂದು ಮಿಷನ್ಗೋಸ್ಕರ ಬೇರೆ ಪ್ಲಾನೆಟ್ ಗೆ ಹೋಗಿದ್ದಾನೆ. ಅದರಿಂದ ನಾವೇ ಜನರಲ್ ಜೋಡ್ ವಿರುದ್ಧ ಹೋರಾಡಿ ಅವನನ್ನ ಸಾಯಿಸ್ಬೇಕು, ಇಲ್ಲ ಇಲ್ಲಿಂದ ಓಡಿಸ್ಬೇಕು ಅಂತ ಹೇಳಿ ಮತ್ತೆ ಸೂರ್ಯನ ಕಿರಣಗಳನ್ನ ತಗೊಂಡು ಎನರ್ಜಿನ ಬೂಸ್ಟ್ ಮಾಡ್ಕೊಳ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ಎಲೆನ್ ಸಿಸ್ಟಮ್ ಗೆ ಒಂದು ಪ್ರೋಗ್ರಾಮ್ ನ ರೆಡಿ ಮಾಡಿ ಬ್ಯಾಟಲ್ ಮ್ಯಾನ್ ಗೆ ನನ್ನ ಶಕ್ತಿನ ನೀವು ನನಗೆ ವಾಪಸ್ ಬರೋ ಹಾಗೆ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಬ್ಯಾಟ್ ಮ್ಯಾನ್ ಅಂದ್ರೆ ಬ್ರೂಸ್ ವೇನ್ಸ್ ಎಲೆನ್ ಗೆ ನಿನ್ಗೆ ಮತ್ತೆ ಶಕ್ತಿ ಬಂದ್ರೆ ನೀನು ಮತ್ತೆ ನಿನ್ನ ಟೈಮ್ ಲೈನ್ ಗೆ ಹೋಗ್ತೀಯಾ, ಆ ರೀತಿ ಮಾಡೋದಾದ್ರೆ ನೀನು ಪಾಸ್ಟ್ ಗೆ ಯಾಕೆ ಬಂದೆ ಅಂತ ಕೇಳ್ತಾನೆ. ಅದಕ್ಕೆ ಎಲೆನ್ ನನ್ನ ತಾಯಿಗೋಸ್ಕರ, ಅವರನ್ನ ಉಳಿಸೋದಕ್ಕೋಸ್ಕರ, ನನ್ನ ತಂದೆನ ಜೈಲಿನಿಂದ ಬಿಡಿಸೋದಕ್ಕೋಸ್ಕರ ಅಂತ ಎಲ್ಲ ವಿಷಯನ ಬ್ಯಾಟ್ ಮ್ಯಾನ್ ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಬ್ಯಾರಿಗೆ ಎಲೆನ್ ಯಾಕೆ ಪಾಸ್ಟ್ ಬಂದಿದ್ದಾನೆ ಅನ್ನೋದು ಅರ್ಥ ಆಗುತ್ತೆ. ಹಾಗೆ ಬ್ರೂಸ್ ವೇನ್ಸ್ಗೂ ಕೂಡ ಎಲೆನ್ ಉದ್ದೇಶ ಒಳ್ಳೇದಿದೆ ಅಂತ ಅನ್ಸುತ್ತೆ. ಅದರಿಂದ ಅವನು ಒಂದು ಟವರ್ ನ ರೆಡಿ ಮಾಡಿ ಎಲೆನ್ ನ ಒಂದು ಕುರ್ಚಿ ಮೇಲ್ಗಡೆ ಕೂರಿಸಿ ಪವರ್ ನ ಆನ್ ಮಾಡ್ತಾನೆ. ಅವಾಗ ಟವರ್ ಮೂಲಕ ಆಕಾಶದಿಂದ ಪವರ್ ಬಂದು ಎಲೆನ್ ಬಾಡಿ ಒಳಗಡೆ ಹೋಗ್ತಿರುತ್ತೆ. ಅದರಿಂದ ಎಲೆನ್ ಗೆ ತುಂಬಾನೇ ನೋವಾಗ್ತಿರುತ್ತೆ. ಅದರಿಂದ ಅವನು ತುಂಬಾ ಜೋರಾಗಿ ಕೂಗ್ತಿರ್ತಾನೆ. ಅದನ್ನ ಬ್ಯಾರಿ ನೋಡಿ ಬ್ರೂಸ್ ವೇನ್ಸ್ ಗೆ ಸಾಕು ಸ್ಟಾಪ್ ಮಾಡಿ ಅಂತ ಹೇಳ್ತಾನೆ. ಅದರಿಂದ ಬ್ರೂಸ್ ವೇನ್ಸ್ ಕೂಡ ಸ್ಟಾಪ್ ಮಾಡ್ತಾನೆ. ಆದ್ರೆ ಎಲೆನ್ ಬೇಡ ಆನ್ ಮಾಡಿ, ಪವರ್ ಇನ್ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾನೆ. ಅವಾಗ ಬ್ರೂಸ್ ವೇನ್ಸ್ ಪವರ್ ನ ಮತ್ತೆ ಆನ್ ಮಾಡಿದಾಗ ಆ ಸಿಸ್ಟಮ್ ಆನ್ ಆಗೋದಿಲ್ಲ, ಎಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿ ಹಾಳಾಗಿರುತ್ತೆ. ಅದರಿಂದ ಇವಾಗ ಏನ್ ಮಾಡೋದು ಅಂತ ಎಲೆನ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಸೂಪರ್ ಗರ್ಲ್ ಬಂದು ಅವನನ್ನ ಮೇಲ್ಗಡೆ ಎತ್ಕೊಂಡು ಹೋಗ್ತಾಳೆ. ಅವಾಗ ಮತ್ತೆ ಪವರ್ ಎಲೆನ್ ಬಾಡಿ ಒಳಗಡೆ ಸೇರ್ಕೊಳ್ಳುತ್ತೆ. ಅವಾಗ ಮತ್ತೆ ಅವನು ಮೊದ್ಲಿನ ತರಾನೇ ಆಗ್ತಾನೆ. ಆ ಸಮಯದಲ್ಲಿ ಬ್ಯಾರಿ ಅವನಿಗೆ ಅವನೇ ಒಂದು ಸೂಟ್ ನ ರೆಡಿ ಮಾಡ್ಕೊಂಡು ಎಲೆನ್ ಕೊಟ್ಟಿದ್ದಂತ ಸೂಟ್ ನ ವಾಪಸ್ ಅವನಿಗೆ ಕೊಡ್ತಾನೆ. ನಂತರ ಎಲ್ರು ಬ್ಯಾಟ್ ಮ್ಯಾನ್ ಸ್ಪೇಸ್ ಶಿಪ್ ನ ತಗೊಂಡು ಜನರಲ್ ಜೋಡ್ ವಿರುದ್ಧ ಹೋರಾಡೋದಕ್ಕೆ ಹೊರಡ್ತಾರೆ. ಅವರು ಆ ಜಾಗಕ್ಕೆ ಹೋಗೋಷ್ಟರಲ್ಲಿ ಜೋಡ್ ವಿರುದ್ಧ ಆರ್ಮಿ ಅವರು ಆಲ್ರೆಡಿ ಫೈಟ್ ಮಾಡ್ತಿರ್ತಾರೆ. ಅವ್ರಗಳ ಜೊತೆ ಇವ್ರುಗಳು ಕೂಡ ಸೇರ್ಕೊಂಡು ಆ ಏಲಿಯನ್ ಗಳ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಮಯದಲ್ಲಿ ಕಾರ ಜೋಡ್ ಹತ್ರ ಬರ್ತಾಳೆ. ಅವಳನ್ನ ನೋಡಿದ ಜೋಡ್ ಅವನ ಸಿಸ್ಟಮ್ ನಲ್ಲಿ ಟ್ರಾನ್ಸ್ಫಾರ್ಮರ್ ನ ಆನ್ ಮಾಡಿ ಈ ದೇಶ ಕೊನೆಗೊಂಡ್ರೆ ನಮ್ ದೇಶ ಉಳಿಯುತ್ತೆ ಅಂತ ಹೇಳ್ತಿರ್ತಾನೆ. ಹಾಗೆ ಅವನು ಕಾರಾಗೆ ನಿನ್ನ ಅಂಕಲ್ ಸ್ಕ್ರಿಪ್ಟೋಸ್ ನ ರೀಬರ್ತ್ ಮಾಡುವಂತ ಕೀನ ಒಂದು ಕ್ರಿಪ್ಟೋನಿಯನ್ ಮಗು ಒಳಗಡೆ ಬಚ್ಚಿಟ್ಟಿದ್ದಾನೆ. ನನ್ನ ಗ್ರಹಕ್ಕೆ ಇವಾಗ ಜೆನೆಟಿಕಲ್ ಮೆಟೀರಿಯಲ್ ಬೇಕಾಗಿದೆ, ಅದರ ಕೋಡ್ ನ ಕೂಡ ಮಗು DNA ಒಳಗಡೆ ಬಚ್ಚಿಟ್ಟಿ ಈ ಭೂಮಿ ಕಳ್ಸಿದ್ದಾನೆ. ಆ ಮಗು ಬೇರೆ ಯಾರು ಅಲ್ಲ, ಅವನೇ ಸೂಪರ್ ಮ್ಯಾನ್. ಅವ್ನ್ ನನಗೆ ಸಿಗ್ಲಿಲ್ಲ ಅಂದ್ರೆ ನೀವೆಲ್ಲ ಇಷ್ಟಪಡುವಂತ ಈ ಭೂಮಿನ ನಾಶ ಮಾಡ್ತೀನಿ ಅಂತ ಹೇಳ್ತಾನೆ. ಸ್ನೇಹಿತರೆ, ಕಾರ ಕೂಡ ಕ್ರಿಪ್ಟೋನ್ ಪ್ಲಾನೆಟ್ ನಿಂದ ಬಂದಿದ್ದಾಳೆ. ಅವಳು ಕೂಡ ಒಬ್ಳು ಏಲಿಯನ್. ಜನರಲ್ ಜೋಡ್ ಹೇಳಿದ ಮಾತನ್ನ ಕೇಳಿ ಕಾರ ಅವನಿಗೆ ಸೂಪರ್ ಮ್ಯಾನ್ ನಿನಗೆ ಸಿಗೋದಿಲ್ಲ, ಯಾಕಂದ್ರೆ ಇನ್ಮೇಲೆ ನೀನು ಬದುಕೇ ಇರೋದಿಲ್ಲ ಅಂತ ಹೇಳಿ ಅವನ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬ್ಯಾಟ್ ಮ್ಯಾನ್ ಕೂಡ ಅವನ ಸ್ಪೇಸ್ ಶಿಪ್ ಇಂದ ಬೇರೆ ಸ್ಪೇಸ್ ಶಿಪ್ ಗಳನ್ನ ಡಿಸ್ಟ್ರಾಯ್ ಮಾಡ್ತಿರ್ತಾನೆ. ಇನ್ನೊಂದ್ ಕಡೆ ಎಲೆನ್ ಮತ್ತೆ ಬ್ಯಾರಿ ಇಬ್ರು ಸೇರ್ಕೊಂಡು ಜೋಡ್ ಕಡೆ ಏಲಿಯನ್ ಗಳನ್ನ ಸಾಯಿಸ್ತಿರ್ತಾರೆ. ಈ ಕಡೆ ಕಾರ ಕೂಡ ಜೋಡ್ಗೆ ಸಖತ್ತಾಗಿ ಹೊಡೆದು ಅವನನ್ನ ಒಂದ್ ಕಡೆ ಲಾಕ್ ಮಾಡಿ ಅವ್ನ್ ಕಳ್ಸಿರುವಂತ ಸಿಸ್ಟಮ್ ನ ಆಫ್ ಮಾಡ್ತಿರ್ಬೇಕಾದ್ರೆ ಜನರಲ್ ಜೋಡ್ ಕಾರಾಗೆ ಮೋಸ್ತಿಂದ ಚುಚ್ಬಿಡ್ತಾನೆ. ಅದರಿಂದ ಕಾರ ಸತ್ತೋಗ್ತಾಳೆ. ಅವಾಗ ಜನರಲ್ ಜೋಡ್ ಒಂದು ಡಿವೈಸ್ ನ ಕಾರ ಬಾಡಿ ಒಳಗಡೆ ಚುಚ್ಚಿ ಅವಳ ಪವರ್ ನೆಲ್ಲ ಅದ್ರೊಳಗಡೆ ಸ್ಟೋರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಿರ್ತಾನೆ. ಇನ್ನೊಂದ್ ಕಡೆ ಬ್ಯಾಟ್ ಮ್ಯಾನ್ ಸ್ಪೇಸ್ ಶಿಪ್ ಗೆ ಒಂದು ಮಿಸೈಲ್ ಬಂದ್ ಹೊಡೆದು ಅದ್ರ ಸಿಸ್ಟಮ್ ಹಾಳಾಗಿ ಅದು ಕೆಳಗಡೆ ಬೀಳ್ತಿರುತ್ತೆ. ಅವಾಗ ಬ್ಯಾಟ್ ಮ್ಯಾನ್ ಗೆ ಆ ಸ್ಪೇಸ್ ಶಿಪ್ ಇಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇರೋದಿಲ್ಲ. ಅದರಿಂದ ಬ್ಯಾಟ್ ಮ್ಯಾನ್ ಮುಂದೆ ಇದ್ದಂತ ಒಂದು ಸ್ಪೇಸ್ ಶಿಪ್ ಗೆ ಡ್ಯಾಶ್ ಹೊಡೆದು ಅವನು ಕೂಡ ಸತ್ತೋಗ್ತಾನೆ. ಅದನ್ನ ನೋಡಿ ಎಲೆನ್ ಮತ್ತೆ ಬ್ಯಾರಿ ಇಬ್ರು ಅವರನ್ನ ಬಚಾವ್ ಮಾಡೋದಕ್ಕೆ ಪಾಸ್ಟಿಗೆ ಬರ್ತಾರೆ. ಅದರಿಂದ ಕಾರ ಮತ್ತೆ ಬ್ಯಾಟ್ ಮ್ಯಾನ್ ಇಬ್ರು ಬದುಕ್ತಾರೆ. ಆದ್ರೆ ಅವಾಗ್ಲೂ ಕೂಡ ಜೋಡ್ ಕಾರನ್ನ ಸಾಯಿಸಿ ಒಂದು ಡಿವೈಸ್ ನಿಂದ ಅವಳ ಶಕ್ತಿನ ತಗೊಂಡು ಅಲ್ಲಿಂದ ಹೋಗ್ತಾ ಇರ್ತಾನೆ. ಇನ್ನೊಂದ್ ಕಡೆ ಬ್ಯಾಟ್ ಮ್ಯಾನ್ ಕೂಡ ಏಲಿಯನ್ ಜೊತೆ ಫೈಟ್ ಮಾಡ್ತಿರ್ಬೇಕಾದ್ರೆ ಮತ್ತೆ ಅವನು ಕೂಡ ಸತ್ತೋಗ್ತಾನೆ. ಆ ಸಮಯದಲ್ಲಿ ಎಲೆನ್ ಮತ್ತೆ ಬ್ಯಾರಿ ಇಬ್ರು ಒಬ್ಬ ಏಲಿಯನ್ ನ ಸಾಯಿಸಿದಾಗ ಅವನ ಕೈಯಲ್ಲಿದ್ದಂತ ಒಂದು ಆಯುಧ ಬ್ಯಾರಿ ಕೈಗೆ ಫಿಕ್ಸ್ ಆಗ್ಬಿಡುತ್ತೆ. ಅದರ ಸಹಾಯದಿಂದ ಅವನು ತುಂಬಾ ಏಲಿಯನ್ ಗಳನ್ನ ಸಾಯಿಸಿ ಎಲೆನ್ಗೆ ನಾವು ಮತ್ತೆ ಪಾಸ್ಟಿಗೆ ಹೋಗಿ ಕಾರ ಮತ್ತೆ ಬ್ಯಾಟ್ ಮ್ಯಾನ್ ನ ಬದುಕ್ಸೋಣ ಅಂತ ಹೇಳಿ ತುಂಬಾ ಸಲ ಪಾಸ್ಟಿಗೆ ಹೋಗಿ ಅವರಿಬ್ರನ್ನ ಬದುಕ್ಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಅವನು ಎಷ್ಟೇ ಸಲ ಆ ರೀತಿ ಮಾಡಿದ್ರು ಕೂಡ ಅವನ ಕೈಲಿ ಅವರನ್ನ ಬದುಕ್ಸೋದಕ್ಕೆ ಆಗ್ತಾ ಇರೋದಿಲ್ಲ. ಅವನಿಗೆ ಎಲೆನ್ ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ಬ್ಯಾರಿ ಅವನ್ ಮಾತನ್ನ ಕೇಳ್ತಾ ಇರೋದಿಲ್ಲ. ಅವನು ಮತ್ತೆ ಮತ್ತೆ ಹಾಗೆ ಮಾಡ್ತಿರ್ತಾನೆ. ಅವಾಗ ಅಲ್ಲಿಗೆ ಡಿಸಾಸ್ಟರ್ ಸೋಲ್ಜರ್ ಬಂದು ಎಲೆನ್ಗೆ ನಾನ್ ನಿನ್ನ ಅವತ್ತು ಟೈಮ್ ಟ್ರಾವೆಲ್ ಇಂದ ಹೊರಗಡೆ ಕಳಿಸಬಾರ್ದಿತ್ತು, ಅದರಿಂದನೇ ನೀನು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಗಿದ್ದು, ನೀನ್ ಮಾಡ್ತಿರೋದು ಸರಿ ಇಲ್ಲ ಅಂತ ಹೇಳ್ತಿರ್ತಾನೆ. ಅವಾಗ ಅಲ್ಲಿಗೆ ಬ್ಯಾರಿ ಕೂಡ ಬರ್ತಾನೆ. ಅಷ್ಟರಲ್ಲಿ ಬ್ಯಾರಿ ಪದೇ ಪದೇ ಪಾಸ್ಟಿಗೆ ಹೋಗ್ತಿದ್ರಿಂದ ಎಲ್ಲಾ ಪ್ಲಾನೆಟ್ ಗಳು ಒಂದಕ್ಕೊಂದು ಡ್ಯಾಶ್ ಹೊಡ್ಕೊಂಡು ಇಡೀ ಸೌರ ಸಿಸ್ಟಮ್ ಎಲ್ಲ ನಾಶ ಆಗ್ತಿರುತ್ತೆ. ಆ ಸಮಯದಲ್ಲಿ ನಮ್ಗೆ ಎಲ್ಲ ಸೂಪರ್ ಹೀರೋಸ್ ಗಳನ್ನ ತೋರಿಸ್ತಾರೆ. ಅದನ್ನ ನೋಡಿ ಡಿಸಾಸ್ಟರ್ ಸೋಲ್ಜರ್ ಎಲೆನ್ಗೆ ಎಲೆನ್ ನೀನು ತುಂಬಾನೇ ದೊಡ್ಡ ತಪ್ಪು ಮಾಡ್ದೆ, ಪ್ರಕೃತಿ ವಿರುದ್ಧ ನಾವು ಏನು ಮಾಡೋದಕ್ಕೆ ಆಗೋದಿಲ್ಲ, ಆಗಿರೋದ್ನೆಲ್ಲ ಮತ್ತೆ ನಮ್ ಕೈಲಿ ಸರಿ ಮಾಡೋದಕ್ಕೆ ಆಗೋದಿಲ್ಲ, ಇನ್ಮೇಲೆ ನಿನ್ನ ಅವಶ್ಯಕತೆ ಈ ದುನಿಯಾಕ್ಕೆ ಇಲ್ಲ ಅಂತ ಹೇಳಿ ಅವನ ಪವರ್ನೆಲ್ಲ ಯೂಸ್ ಮಾಡಿ ಎಲೆನ್ಗೆ ಹೊಡೆಯೋದಕ್ಕೆ ಅಂತ ಹೋಗ್ತಾನೆ. ಅದನ್ನ ನೋಡಿ ಬ್ಯಾರಿ ಅಡ್ಡ ಬಂದ್ಬಿಡ್ತಾನೆ. ಅವಾಗ ಡಿಸಾಸ್ಟರ್ ಸೋಲ್ಜರ್ ಹೊಡೆದಂತ ಏಟು ಬ್ಯಾರಿಗ್ ಬಿದ್ಬಿಡುತ್ತೆ. ಅದರಿಂದ ಅವನು ಸತ್ತೋಗ್ತಾನೆ. ಅಷ್ಟರಲ್ಲಿ ಆ ಡಿಸಾಸ್ಟರ್ ಸೋಲ್ಜರ್ ಕೂಡ ನಾಶ ಆಗ್ಬಿಡ್ತಾನೆ. ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಆ ಡಿಸಾಸ್ಟರ್ ಸೋಲ್ಜರ್ ಬೇರೆ ಯಾರು ಅಲ್ಲ, ಅದು ಬ್ಯಾರಿನೇ. ಅವನ ಇನ್ವಿಸಿಬಲ್ ಪವರ್ ಆ ಡಿಸಾಸ್ಟರ್ ಸೋಲ್ಜರ್ ಆಗಿರ್ತಾನೆ. ಆ ಸಮಯದಲ್ಲಿ ಎಲೆನ್ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡ್ದೆ ಮತ್ತೆ ಪಾಸ್ಟಿಗೆ ಬಂದು ಅವನ್ ಇಟ್ಟಿದಂತ ಟೊಮೆಟೊ ಸಾಸ್ ನ ವಾಪಸ್ ತೆಗೆದು ಮತ್ತೆ ಎಲ್ಲಿತ್ತೋ ಅಲ್ಲೇ ಇಡ್ತಾನೆ. ನಂತರ ಅವನು ಅವನ ತಾಯಿ ಹತ್ರ ಹೋಗಿ ನನ್ನ ತಾಯಿನ ನಾನು ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದೀನಿ, ನೀವು ನನ್ನ ತಾಯಿ ತರನೇ ಇದ್ದೀರಾ ಅಂತ ಅವರನ್ನ ತಪ್ಕೊಂಡು ಅಳ್ತಾ ಇರ್ತಾನೆ. ಅವಾಗ ಅವನ ತಾಯಿಗೆ ಅವನನ್ನ ಕಂಡಿಡಿಯೋದು
ಉಳಿಯೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ಟೈಮ್ ಲೈನ್ ಅಲ್ಲಿ ಬ್ಯಾರಿ ಇನ್ನು ಚಿಕ್ಕವನಾಗಿರ್ತಾನೆ. ಅವರು ಎಲೆನ್ಗೆ ಸಮಾಧಾನ ಮಾಡ್ತಿರ್ತಾರೆ. ಎಲೆನ್ ಕೂಡ ನನ್ನ ತಾಯಿನ ಬದುಕಿಸೋದಕ್ಕೆ ಆಗೋದಿಲ್ಲ ಅಂತ ತುಂಬಾನೇ ದುಃಖ ಪಡ್ತಿರ್ತಾನೆ. ಅದಾದ್ಮೇಲೆ ಅವನು ಮತ್ತೆ ಅಲ್ಲಿಂದ ವಾಪಸ್ ಹೋಗ್ತಿರ್ಬೇಕಾದ್ರೆ ಅವನಿಗೆ ಒಂದು ಐಡಿಯಾ ಬರುತ್ತೆ. ಅದೇನಂದ್ರೆ ಆ ಶಾಪ್ ನಲ್ಲಿ ಇರುವಂತ ಸಿಸಿ ಕ್ಯಾಮ್ರಾನ ಅವರ ತಂದೆ ಆ ಜಾಗಕ್ಕೆ ಬಂದಾಗ ಅವರ ಮುಖ ಕಾಣೋ ತರ ಫಿಕ್ಸ್ ಮಾಡಿ ಮತ್ತೆ ಅವನು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಪ್ರೆಸೆಂಟ್ ಗೆ ಬರ್ತಾನೆ. ನೆಕ್ಸ್ಟ್ ಡೇ ಅವನು ಕೋರ್ಟಿಗೆ ಹೋದಾಗ ಅಲ್ಲಿ ಲಾಯರ್ ಎಲೆನ್ ಫಿಕ್ಸ್ ಮಾಡಿದಂತ ಕ್ಯಾಮ್ರಾ ರೆಕಾರ್ಡ್ ನ ಜಡ್ಜಿಗೆ ತೋರಿಸಿ ಎಲೆನ್ ತಾಯಿ ಸಾಯೋ ದಿನ ಅವನ ತಂದೆ ಶಾಪ್ ನಲ್ಲಿದ್ರು, ಅದರಿಂದ ಅವರು ಈ ಕೊಲೆನ ಮಾಡಿಲ್ಲ ಅಂತ ಸಾಬೀತ್ ಮಾಡ್ತಾರೆ. ಅದರಿಂದ ಕೋರ್ಟ್ ಅವರನ್ನ ನಿರಪರಾಧಿ ಅಂತ ಜಡ್ಜ್ಮೆಂಟ್ ಮಾಡುತ್ತೆ. ಅದೆಲ್ಲ ಮುಗಿದ್ಮೇಲೆ ಐರಿಸ್ ಎಲೆನ್ ಹತ್ರ ಬಂದು ಇವತ್ ಸಂಜೆ ನೀನು ನನ್ನ ಜೊತೆ ಡಿನ್ನರಿಗೆ ಬರ್ಬೇಕು, ಮಿಸ್ ಮಾಡ್ಬಾರ್ದು ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಅವಾಗ ಅಲ್ಲಿಗೆ ಬ್ರೂಸ್ ವೇನ್ಸ್ ಕೂಡ ಬಂದು ಅವನಿಗೆ ವಿಶ್ ಮಾಡ್ತಾನೆ. ಆದ್ರೆ ಅವನು ಬ್ರೂಸ್ ವೇನ್ಸ್ ತರ ಇರೋದಿಲ್ಲ. ಅದನ್ನ ನೋಡಿ ಎಲೆನ್ಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.